ಮುಖ್ಯವಾಗಿ ಅಡಿಕೆ ನಾವು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಈ ರೋಗದ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇಳುವರಿ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮತ್ತೆ ಈಗ ಕಳೆ ಬೆಳೀತಲ್ಲ, ಏನ್ ಮಾಡೋದು? ಒಂದ್ಸತಿ ವೀಡ್ ಕಟ್ಟರ್ನ ಯೂಸ್ ಮಾಡ್ಬೇಕು. ನೀರ್ ಕಟ್ಟರ್ ಹೊಡೆಯರೇ ಸಿಗಲ್ಲ ಸರ್, ಅದೇ ನಾವು ಹೊಡಿಬೇಕು. ಮಾಡಿ ನಮ್ಮ ಮಗನ ಅಡ್ಮಿಟ್ ಮಾಡಿದ್ದು. ಒಳ್ಳೆ ಕತೆ ನಿಮ್ದು. ಅದಕ್ಕಿಂತ ಚೀಪ್ ಆಗಿ ಅದಕ್ಕಿಂತ ಕಡಿಮೆ ಲೇಬರ್ ಇರ್ತಕ್ಕಂಥ ಬೆಳೆ ಇದು. ಅಡಿಕೆಗೆ ಅಂತ ನಿಮ್ಗೆ ಯಾವ್ದಾದ್ರೂ ಲೇಬರ್ಸ್ ಬೇಕಾಗಿಲ್ಲ. ಇದಕ್ಕೆ 2 ಸಮಯದಲ್ಲಿ ಬರ್ಬೇಕು ನೀವು. ಒಂದ್ಸಾರಿ ಗೊಬ್ಬರ ಕೊಡೋಕೆ, ಒಂದ್ಸಾರಿ ಸಿಂಪರಣೆ ತಗೊಳಕ್ಕೆ, ಒಂದ್ಸತಿ ಕಟಾವ್ ಮಾಡಕ್ಕೆ. ಈ 3 ಟೈಮ್ ಬಂದ್ರೆ ಮುಗ್ದೋಯ್ತು ಈ ಬೆಳೆಗೆ. ನೀರು ಬೇರೆ ಕ್ರಾಪಿಗಾದ್ರೆ ನೀವು 10 ಸತಿ ಬರ್ಲೇಬೇಕು. ಅದೇನಾಯ್ತು ನೋಡ್ಬೇಕು. ಅದು ಒಂದಾದ ಹೋಯ್ತಂದ್ರೆ ಪೂರ್ತಿ ಹೋಯ್ತು. ಇದಕ್ಕೆ ನಿಮಗೆ 20 ದಿನ ನೀವು ಬೇಕಾಗಲ್ಲ. ಒಂದ್ಸತಿ ನೀರು ಕೊಟ್ರೆ 20 ದಿನ ನೀವು ತೋಟಕ್ಕೆ ಬರೋದು ಬೇಡಲ್ಲ. ಅದಾದ್ರೆ 3 ದಿನಕ್ಕೊಮ್ಮೆ ಬಂದು ನೋಡ್ಬೇಕು. ಈ ಕ್ರಾಪಿಗೆ ಹಂಗಿಲ್ಲಲ್ಲ, ಬೇರೆ ಕೆಲಸ ಮಾಡ್ಕೊಳ್ಬೋದು. ಅಡಿಕೆಗೆ ಈ ಸುಲಭದ ಬೆಳೆ ಮತ್ತೆ ರೈತರನ್ನ ಮೈಗಳ್ಳರಾಗಿ ಮಾಡಿರ್ತಕ್ಕಂಥ ಬೆಳೆ ಇದು. ಯಜಮಾನ್ರೆ, ನಿಜ ತಾನೆ ನಾನು ಹೇಳ್ತಾರೆ? ಸುಳ್ಳಿದೆ ಅಂದ್ರೆ ಹೇಳ್ಬಿಡಿ. ಇವರೆಲ್ಲ ಮಾಡ್ಬಿಟ್ಟು ಅಲ್ಲಿ ಶಿವಮೊಗ್ಗದಲ್ಲಿ ಇದಾರೆ ಅಡಿಕೆ ಬೆಳೆ. ರೈತ ಬಂದವ್ರಿಗೆ ನಮಸ್ತೆ. ಇದು ಈ ವರ್ಷ ಎಲ್ಲ ಹೆಚ್ಚಿನ ಭಾಗ ರೈತರು ಏನ್ ಮಾಡ್ತಾ ಇದಾರೆ, ಇಳುವರಿ ಕಡಿಮೆ ಅಂತ ಹೇಳ್ತಾ ಇದಾರೆ. ಯಾಕೆ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಡೈಬ್ಯಾಕ್ ಇದರಲ್ಲಿ ನೋಡ್ಬೋದು ನೀವು. ಸೊ ಸಿವಿಯರಿಟಿ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ತುದಿ ಹಿಂಗಾರದಿಂದ ಒಣಗ್ತಾ ಬರ್ತದೆ. ಸೊ ಈ ಬಟನ್ಸ್ ಹತ್ರ ಬಂದಾಗ ಬಟನ್ಸ್ ಹತ್ರ ಎಲ್ಲ ಉದುರಿದೆ ನೋಡಿ, ಬಟನ್ಸ್ ಎಲ್ಲ ಉದುರಿದೆ. ಅದ್ರ ಜೊತೆಗೆ ಏನಾಗಿದೆ, ಈ ಸರಿ ಇಷ್ಟಪ್ಪ ಕಾಯಿನೂ ನಿಮ್ಗೆ ಹಸಿ ಕಾಯಿನೂ ಉದುರ್ತಾ ಇದೆ ಎಲ್ಲ ಕಡೆನೂ. ಯಾವಾಗ ಉದುರ್ತದೆ ಅಂತ ಹೇಳಿದ್ರೆ, ಈ ಬಡ್ಡೆವರೆಗೂ ಈ ಇನ್ಫೆಕ್ಷನ್ ಜಾಸ್ತಿ ಆದಾಗ, ಇಲ್ಲಿ ನೋಡಿ ಇಲ್ಲಿವರೆಗೂ ಬಂದಿದೆ ನಿಮಗೆ. ತುದಿ ಹಿಂಗಾರದಿಂದ ಹಿಡಿದು ಇಲ್ಲಿವರೆಗೂ ಸಹಿತ ರೋಗ ಜಾಸ್ತಿ ಆದಾಗ ಈ ಡೈಬ್ಯಾಕ್ ಜಾಸ್ತಿ ಸಿವಿಯರಿಟಿ ಇರೋದ್ರಿಂದ ಹಸಿಕಾಯಿ ಹೆಚ್ಚಿನ ಭಾಗದಲ್ಲಿ ತುಂಬಾ ಜನ ನನಗೆ ವಿಡಿಯೋ ಹಾಕ್ತಾರೆ, ಹಸಿಕಾಯಿ ಉದುರ್ತಾ ಇದೆ ಸರ್ ಈ ಟೈಮಲ್ಲೂ ಸಹಿತ ಅಂತ ಹೇಳ್ತಾರೆ. ಇನ್ನು 2ನೇ ಕೊಯ್ಲು ಆಗಿರೋದಿಲ್ಲ, ಹಸಿಕಾಯಿ ಉದುರ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದು ಡೈಬ್ಯಾಕ್, ಇದು ರೋಗ ಬಂದು ಕೊಲೆಟ್ರಾಟೋಕಮ್ ಗ್ಲಿಯಸ್ಫೆರಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಸೊ ಇದನ್ನ ನಾವು ಹಿಂಗಾರ ಸಿಂಪರಣೆ ಮೂಲಕನೇ ನಿಯಂತ್ರಿಸ್ಬೋದು. ಜೊತೆಗೆ ನೀವು ಮಣ್ಣಿನ ಗುಣಧರ್ಮನ ಕಾಪಾಡೋದು, ಸಾಯಿಲ್ pH ನ ಮೇಂಟೈನ್ ಮಾಡೋದು, ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದನೂ ನೀವು ಈ ರೋಗನ ಹತೋಟಿ ಮಾಡ್ಬೋದು. ಸೊ ಇದನ್ನ ತುಂಬ ಜನ ರೈತರು ನೆಗ್ಲೆಕ್ಟ್ ಮಾಡ್ತಾರೆ. ಹಿಂಗಾರಕ್ಕೆ ಸಿಂಪರಣೆ ಯಾತಿಗೆ ನಮಗೇನರ ಪ್ರಾಕ್ಟೀಸ್ ಇಲ್ಲ ಅನ್ನೋದು ತುಂಬ ವಾಡಿಕೆ ಇದೆ ರೈತರದ್ದು. ಸೊ ದಯವಿಟ್ಟು ಇದಕ್ಕೆ ಸರಿಯಾದ ಸಿಂಪರಣೆ ತಗೊಂಡು ಈ ರೋಗನ ಹತೋಟಿ ಮಾಡೋದ್ರಿಂದ ನೀವು ಇಳುವರಿನ ಉಳಿಸ್ಕೋಬೋದು, ನಿಮ್ಮ ಅಡಿಕೆ ಹಿಂಗಾರನ ಉಳಿಸ್ಕೊಳ್ಬೋದು. ಈ ವರ್ಷ ತುಂಬ ರೈತರು ನಮಗೆ ಫೋನ್ ಮಾಡಿ, ಸರ್ ಹಸಿಕಾಯಿ ಉದುರ್ತಾ ಇದೆ, ಯಾವಾಗೂ ಈ ಥರದ ಹಸಿಕಾಯಿ ಉದುರ್ತಾ ಇರಲಿಲ್ಲ ಮತ್ತು ಇಲ್ಡು ಈ ವರ್ಷ ತುಂಬ ಕಡಿಮೆ ಇದೆ ಅಂತ ಈ ವರ್ಷದ ಅಲ್ಲಿ ಎಷ್ಟೋ ರೈತರು ಫೋನ್ ಮಾಡಿ ನಮಗೆ ಕೇಳ್ತಾರೆ, ಯಾಕೆ ಸರ್ ಈ ಥರ ತುಂಬ ಈ ಸರಿ ಇಳುವರಿ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಅದರಲ್ಲಿ ಮುಖ್ಯವಾಗಿ ಈ ಹಿಂಗಾರ ಒಣಗಿರ್ತಕ್ಕಂಥದ್ದು ಡೈಬ್ಯಾಕ್ ಡಿಸೀಸ್. ಸೊ ಸಿವಿಯರಿಟಿ ನಾನು ನೋಡ್ಬೋದು. ಈ ತೋಟದಲ್ಲಿ ನಾನು ಒಂದು ಹಿಂಗಾರ ಸಿಕ್ತು, ಇವ್ರು ಕೊಯ್ದಿರೋದು ಈಗ ಲಾಸ್ಟ್ ಎಷ್ಟನೇ ಕೊಯ್ಲು, ಇವ್ರೆ ಮೂರನೇ ಕೊಯ್ಲಲ್ಲಿ ಸಿಕ್ಕಿದೆ. ಸೊ ಸುಮಾರು ಮುಂಚೆ ಇತ್ತು ಸರ್, ಅದೇ ಸುಮಾರು ಗಿಡದಲ್ಲಿ. ಈಗ ನೋಡಿ, ಇದು ಡೈಬ್ಯಾಕ್ ಡಿಸೀಸ್ ಅಂತ. ಇದ್ರ ಕಾಸಲ್ ಆರ್ಗನಿಸಮ್ಸ್ ಬಂದು ಕೊಲೆಟ್ರಾಟೋಕಮ್ ಗ್ಲಿಯಸ್ಫೆರಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಡಿಸೀಸು. ಸೊ ಇದು ಹೆಚ್ಚಿನ ಭಾಗದಲ್ಲಿ ಮುಂಚೆ ಎಲ್ಲ ಹಿಂಗಾರ ತುದಿ ಟಿಪ್ಪಿಂದ ಒಣಗ್ತಾ ಬಂದು ಬಟನ್ಸ್ ಹತ್ರ ಬಂದಾಗ ಬಟನ್ಸಿಂದ ಕಾಯಿ ಏನೋ ಮೇಲ್ ಫ್ಲವರ್ ಇಲ್ಲಿ ತುದಿಲ್ ಬರ್ತದೆ, ಸಣ್ಣ ಹೂಗಳು ಬರ್ತದೆ. ಆ ಮೇಲ್ ಫ್ಲವರ್ ಸತ್ತೋಗಿ ಸೊ ಈ ಬಡ್ಡೆ ಹತ್ರ ಬಂದಾಗ ಫೀಮೇಲ್ ಫ್ಲವರಿಗೆ ಪಾಲಿನೇಷನ್ ಆಗದೇನೆ ಉದುರೋ ಅಂತದ್ದು ನಾವು ನೋಡ್ತಾ ಇದ್ವಿ. ಯಾವಾಗ್ಲೂ ಇಷ್ಟಿಷ್ಟು ದಪ್ಪ ಉದುರೋದು. ಈ ಸರಿ ಏನಾಗಿದೆ, ಸಿವಿಯರಿಟಿಲಿ ನಿಮ್ಗೆ ಹಿಂಗಾರ ಪೂರ್ತಿ ಕಾಸಾಗಿ ಈ ಬಡ್ಡೆ ಗಂಟ ಬಂದಿದೆ. ಈಗ ನೋಡ್ಬೋದು ನೀವು. ಸೊ ಈ ಅರ್ಧ ಭಾಗನೇ ಹಸಿರು ಭಾಗ ಇರೋದು ಸ್ವಲ್ಪ ಚೆನ್ನಾಗಿದೆ, ಅರ್ಧ ಭಾಗ ಪೂರ್ತಿ ಕಾಸಾಗಿದೆ. ಇದನ್ನ ನಿರ್ವಹಣೆ ಏನಂತ ಹೇಳಿದ್ರೆ, ನೀವು ಸರಿಯಾಗಿ ಔಷಧಿಯ ಸಿಂಪರಣೆ, ನಿಮಗೆ ಹಿಂಗಾರ ಒಣಗ್ತಕ್ಕಂಥ ಈ ಕೊಲೆಟ್ರಾಟೋಕಮ್ ಗ್ಲಿಯಸ್ಫೆರಸ್ ಅನ್ನೋ ಶಿಲೀಂಧ್ರನ ಹತೋಟಿ ಮಾಡಲಿಕ್ಕೆ ಕೆಲವು ಫಂಗಿಸೈಡ್ಸ್ ಬರ್ತದೆ. ಸೊ ಕೊನಜಲ್ ಗ್ರೂಪಿನ ಫಂಗಿಸೈಡ್ಸು ಜೊತೆಗೆ ಒಂದು ಫಂಗಿಸೈಡ್ನ ಸಿಂಪರಣೆ ಕೊಡೋದ್ರಿಂದ ಹತೋಟಿ ಮಾಡ್ಬೋದು. ಎರಡನೇದು ಪೋಷಕಾಂಶಗಳ ನಿರ್ವಹಣೆ, ವೆರಿ ಇಂಪಾರ್ಟೆಂಟು. ಗಿಡದಲ್ಲಿ ಸಸ್ಟೈನಿಟಿ ಬರಬೇಕು. ಗಿಡದಲ್ಲಿ ಪೋಷಕಾಂಶಗಳ ನ್ಯೂನತೆ ಇದ್ದಾಗ ರೋಗಗಳು ಬಾಧೆ ಜಾಸ್ತಿ ಬಾಧಿಸ್ತವೆ. ಸೊ ಅದನ್ನ ನಿರ್ವಹಣೆ ಮಾಡಬೇಕು. ಮಣ್ಣಿನ ರಸಸಾರನ ಸರಿಯಾಗಿ ಇಟ್ಕೊಳ್ಬೇಕು. ಸೊ ಉಸಿರಾಟನ ಚೆನ್ನಾಗಿ ಕೊಡಬೇಕು. ಇದು ಭಾಳ ಇಂಪಾರ್ಟೆಂಟು. ಹೆಚ್ಚಿನ ಭಾಗ ರೈತರು, ಸರ್ ಸಿಂಪರಣೆ ಏನಕ್ಕೆ, ನಮ್ಮಲ್ಲಿ ಏನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಎಷ್ಟೋ ರೈತರು ಇದ್ದಾರೆ.
ಸೊ ಅವ್ರಿಗೆ ಹೇಳೋದಿಷ್ಟೇನೆ. ಸೊ ಸಾಧ್ಯವಾದಷ್ಟು ನಿಮಗೆ ಈ ರೋಗನ ಹತೋಟಿ ಮಾಡಲಿಕ್ಕೆ ಸರಿಯಾಗಿ ಸಿಂಪರಣೆ ಕೊಟ್ಕೊಂಡ್ರೆ ಮಾತ್ರ ಈ ರೋಗನ ಸ್ವಲ್ಪ ಹತೋಟಿ ಮಾಡ್ಬೋದು. ಇಲ್ಲ ಸಿವಿಯರಿಟಿಲಿ ಇಷ್ಟು ಈಗ ಎಲ್ಲ ಭಾಗದಲ್ಲೂ ಇಳುವರಿ ಕಡಿಮೆ ಆಗ್ತಾ ಇರೋದು ಮೇಜರ್ ಆಗಿ ಇದನ್ನ ಕಂಡು ಬರ್ತಾ ಇದೆ. ಸೊ ದಯವಿಟ್ಟು ರೈತ ಬಂದವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಹತೋಟಿನ ಮಾಡ್ಕೊಳ್ಬೇಕು. ಸರ್ ಇದು ಇದ್ದಂಗ್ಲ ಹಳದಿ ಕಲರ್ ಆಗ್ಬಿಡ್ತಲ್ಲ ಸರ್, ಏನು? ಹಿಂಗಾರ ಅದೇ ನಿಮ್ಗೆ ಇದೇ ರೋಗದಿಂದ. ಹಾ. ಸೊ ಈ ಕೊಲೆಟ್ರಾಟೋಕಮ್ ಅನ್ನೋ ಆರ್ಗನಿಸಮ್ಸ್ ಏನಿದೆ ಇದು ಯಥೇಚ್ಛವಾಗಿ ಅಡಿಕೆ ನಾವು ಹೆಚ್ಚಾಗಿ ಬೆಳಿತಾ ಇರೋದ್ರಿಂದ ಈ ರೋಗದ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಸರಿ. ನಮ್ಗೆ ಹೆಂಗೆ ವೈರಲ್ ಫೀವರ್ ಪ್ರತಿ ವರ್ಷ ಮಳೆಗಾಲದಲ್ಲಿ ಬರ್ತಾ ಇರುತ್ತಲ್ಲ, ಸೊ ಅದೇ ತರ ಇದು ರೋಗ. ಸರಿ. ಸೊ ನಮ್ಗೆ ಹೆಂಗೆ ಬಹಳ ಥಂಡಿ ಆಗೋದಕ್ಕೆ ಆರ್ಗನಿಸಮ್ಸ್, ಶೀತದ ಎಲಿಮೆಂಟ್ಸ್, ಜ್ವರನೋ ಬರ್ತದಲ್ಲ, ಇದು ಅಡಿಕೆಗೆ ಬರ್ತಕ್ಕಂಥ ಕಾಮನ್ ಡಿಸೀಸ್. ಆದ್ರೆ ಅದು ಈ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಆಗ್ತಾ ಇದೆ. ಅದನ್ನ ನಾವು ಕೆಲವು ಮರಗಳಲ್ಲಿ ಹಳದಿಯಾಗಿ ಅದೇ ಹಿಂಗಾರನೇ ಸತ್ತೋಗ್ತದೆ. ಸತ್ತೋಗ್ತದೆ. ಸೊ ಹಳದಿ ಹಿಂಗಾರನೇ ಸತ್ತೋಗೋದು, ಆ ಡೈಬ್ಯಾಕ್ ಡಿಸೀಸ್ ನ ನಾವು ಹತೋಟಿ ಮಾಡ್ಲಿಕ್ಕೆ ಒಂದು ಸಿಂಪರಣೆ ಮೂಲಕನೋ ಒಂದು 30% ನಾವು ಸಿಂಪರಣೆ ಕೊಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಇನ್ನು ಒಂದು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡ್ಕೊಳ್ಬೇಕು. ಸೊ ಸಾರಜನಕ, ರಂಜಕ, ಪೊಟ್ಯಾಶ್, ಜಿಂಕ್, ಬೋರಾನ್, ಮಾಲ್ಬ್ಡಿನಮ್, ಐರನ್, ಕಾಪರ್, ಮ್ಯಾಂಗನೀಸ್ ಇವನ್ನ ಸರಿಯಾಗಿ ಮಣ್ಣಲ್ಲಿ ಸರಿಯಾಗಿದೆಯಾ, ಪ್ರಧಾನ ಪೋಷಕಾಂಶಗಳು, ಮಧ್ಯಮ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಸರಿಯಾಗಿದೆಯಾ ನೋಡ್ಕೊಳ್ಬೇಕು. ಮಣ್ಣಿನ ರಸಸಾರ ಸರಿ ಇದೆಯಾ ನೋಡ್ಕೊಳ್ಬೇಕು. ಸರಿ. ಜೊತೆಗೆ ಉಸಿರಾಟ ವ್ಯವಸ್ಥೆನೂ ಬಹಳ ಅವಶ್ಯಕತೆ ಇದೆ. ನಿಮಗೆ ನಾನು ಅದನ್ನೇ ಹೇಳಿದ್ದು, ಬಸಿಕಾಲ್ವೆ ವ್ಯವಸ್ಥಿತವಾಗಿ ಮಾಡಿ. ಇದರಲ್ಲಿ ಹೌದು, ಅದು ಕೂಡ. ಥ್ಯಾಂಕ್ ಯು.